ನಮಸ್ಕಾರ ಸ್ನೇಹಿತರೆ, ನೀವೇನಾದರೂ ರೈತರಾಗಿದ್ದರೆ ಈ ಒಂದು ಯೋಜನೆಯ ಮೂಲಕ 10,000 ರೂಪಾಯಿಯನ್ನು ಪಡಿಬಹುದಾಗಿದೆ. ಹೌದು ಫ್ರೆಂಡ್ಸ್, 10,000 ರೂಪಾಯಿಯನ್ನು ರಾಜ್ಯ ಸರ್ಕಾರದ ಕಡೆಯಿಂದ ರೈತರಿಗೆ ನೀಡಲಾಗ್ತಿದೆ. ಕರ್ನಾಟಕ ರಾಜ್ಯ ಸರ್ಕಾರ ರೈತರಿಗೆ ಮಾಡಿರುವಂತಹ ಈ ಒಂದು ಯೋಜನೆಯ ಮೂಲಕ ರಾಜ್ಯದ ರೈತರಿಗೆ 10,000 ರೂಪಾಯಿಯನ್ನು ಸರ್ಕಾರ ನೀಡ್ತಾ ಇದೆ. ಹಾಗಾದರೆ ನೀವು ಹಣ ಪಡಿಬೇಕಾದ್ರೆ ಅರ್ಜಿ ಸಲ್ಲಿಸೋದು ಹೇಗೆ, ಅದಕ್ಕೆ ಬೇಕಾದಂತಹ ದಾಖಲಾತಿಗಳು ಏನು ಅನ್ನೋದನ್ನು ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮೊದಲು ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬದವರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು ಫ್ರೆಂಡ್ಸ್, ಸರ್ಕಾರದ ಕಡೆಯಿಂದ ರೈತರಿಗಾಗಿ ಮಾಡಿರುವ ಈ ಯೋಜನೆಯ ಮೂಲಕ ರೈತರಿಗೆ 10,000 ಸಹಾಯಧನವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತೆ. ಅರ್ಜಿಯನ್ನು ಸಲ್ಲಿಸೋದು ಹೇಗೆ, ದಾಖಲಾತಿಗಳು ಏನೇನು ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಹೌದು, ಸರ್ಕಾರ ರೈತರಿಗೋಸ್ಕರನೇ ಮಾಡಿರ್ತಕ್ಕಂಥ ಈ ಯೋಜನೆಯ ಹೆಸರು ರೈತ ಸಿರಿ ಯೋಜನೆ. ಈ ಒಂದು ಯೋಜನೆಯ ಮೂಲಕ ರೈತರಿಗೆ 10,000 ರೂಪಾಯಿಯನ್ನು ನೀಡಲು ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಹಾಗಾದರೆ ಸರ್ಕಾರ ನೀಡ್ತಿರ್ತಕ್ಕಂಥ ಈ ರೈತ ಸಿರಿ ಯೋಜನೆಯ 10,000 ರೂಪಾಯಿನ ಪಡಿಬೇಕಾದ್ರೆ ಯಾವ ರೀತಿ ಹಣವನ್ನು ನಾವು ಪಡ್ಕೊಬೇಕಾಗುತ್ತೆ ಅಂತ ನೋಡೋದಾದರೆ, ಪ್ರತಿ ಎಕರೆಗೆ ಅಥವಾ ಯಾವ ರೀತಿ ಹಣವನ್ನು ಇವ್ರು ಕೊಡ್ತಾರೆ ಅಂತ ನೋಡೋದಾದರೆ, ಪ್ರತಿ ಎಕರೆಗೆ 10,000 ರೂಪಾಯಿ ಕೊಡ್ತಾರೆ. ಇದನ್ನು 2 ಕಂತುಗಳಲ್ಲಿ ಕೊಡ್ತಾರೆ. ಮೊದಲಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅಂದರೆ ಅರ್ಜಿಯನ್ನು ಸಲ್ಲಿಸಿದ ನಂತರ ಮೊದಲಿಗೆ ಅವರು ಮೊದಲ ಕಂತನ್ನು ಕೊಡ್ತಾರೆ. ಮೊದಲ ಕಂತು 6,000 ರೂಪಾಯಿ ಕೊಡ್ತಾರೆ. ನಂತರ 4,000 ರೂಪಾಯಿ ಎರಡನೇ ಕಂತು, ಟೋಟಲ್ 10,000 ರೂಪಾಯಿ ನಿಮಗೆ ಸರ್ಕಾರದ ಕಡೆಯಿಂದ ಸಿಗುತ್ತೆ. ಮೊದಲ ಕಂತಿನ ಹಣವನ್ನು ಅಂದರೆ ಮೊದಲ ಕಂತಿನ 6,000 ರೂಪಾಯಿ ಹಣವನ್ನು ಪಡಿಬೇಕಾದ್ರೆ ನೀವೇನು ಮಾಡಬೇಕು ಅಂತಂದರೆ, ನೀವು ಬಿತ್ತನೆ ಮಾಡಿ 30 ದಿನಗಳ ಒಳಗೆ GPS ಆಧಾರಿತ ಫೋಟೋ ಮತ್ತು ಇನ್ಸ್ಪೆಕ್ಷನ್ ಮಾಡಲಾಗುತ್ತೆ. ಅದು ಮುಗಿದ ನಂತರ ನಿಮಗೆ ಮೊದಲ ಕಂತಿನ 6,000 ರೂಪಾಯಿ ಹಣ ಬರುತ್ತೆ. ಆಮೇಲೆ ಎರಡನೇ ಕಂತಿನ ಹಣವನ್ನು ನಿಮ್ಮ ಖಾತೆಗೆ ಅವರು ಜಮೆ ಮಾಡ್ತಾರೆ. ಹಾಗಾದರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹತೆಗಳು ಏನಪ್ಪ ಬೇಕು ಅಂತ ಅಂದರೆ, ಏನು ಅರ್ಜಿಯನ್ನು ಸಲ್ಲಿಸ್ತಾರೋ ಅವರು ರೈತರಾಗಿರಬೇಕಾಗತ್ತೆ ಮತ್ತು ಅವರ ಹೆಸರಿನಲ್ಲಿ ಜಮೀನನ್ನು ಹೊಂದಿರಬೇಕಾಗತ್ತೆ. ಮೊದಲಿಗೆ ಅವರು ರೈತರಾಗಿರಬೇಕು, ಅವರ ಹೆಸರಿನಲ್ಲಿ ಜಮೀನು ಇರಬೇಕು. ಒಂದು ವೇಳೆ ಜಮೀನು ಅಥವಾ ನಿಮ್ಮ ಖಾತೆ ಜಂಟಿ ಆಗಿದ್ರೆ ಏನು ಮಾಡಬೇಕು ಅಂತಂದರೆ, ಜಂಟಿ ಖಾತೆ ಏನಿರ್ತಾರೋ ಅವರ ಒಂದು ಒಪ್ಪಿಗೆಯನ್ನು ಪಡೆದು ಖಾತೆ ಯಾರ ಹೆಸರಲ್ಲಿ ಇರುತ್ತೋ ಅವರು ಈ ಒಂದು ಅರ್ಜಿಯನ್ನು ಯೋಜನೆಗೆ ಸಲ್ಲಿಸಬೇಕಾಗತ್ತೆ. ಅಂದರೆ ಜಂಟಿ ಖಾತೆ ಇರುತ್ತಲ್ಲ, ಅದರಲ್ಲಿ ಒಬ್ರದ್ದು ಪರ್ಮಿಷನ್ ಅನ್ನು ತಗೊಂಡು ನಂತರ ಇನ್ನೊಬ್ರು ಯಾರ ಹೆಸರಲ್ಲಿ ಇರುತ್ತೋ ಅವ್ರು ಬಂದ್ಬಿಟ್ಟು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಇನ್ನು ಮೇನ್ ಇಂಪಾರ್ಟೆಂಟ್ ಏನಪ್ಪ ಇದೆ ಅಂತಂದರೆ, ಈ ಯೋಜನೆಯ 10,000 ರೂಪಾಯಿ ಪಡಿಬೇಕು ಅಂತ ಅಂದರೆ ಈ ಒಂದು ಯೋಜನೆಯ ಹೆಸರೇ ಸೂಚಿಸುವಂತೆ ರೈತ ಸಿರಿ ಯೋಜನೆ. ಅಂದರೆ ಸಿರಿಧಾನ್ಯಗಳನ್ನು ನೀವು ಬೆಳಿಬೇಕಾಗತ್ತೆ. ಹೌದು ಫ್ರೆಂಡ್ಸ್, ರೈತರು ಸಿರಿಧಾನ್ಯದ ಒಂದು ಕ್ರಾಪ್ ಅನ್ನು ಬೆಳಿಬೇಕು. ಯಾವ್ಯಾವ ಸಿರಿಧಾನ್ಯ ಕ್ರಾಪ್ಗಳನ್ನು ಅಂದರೆ ನವಣೆ ಇರಬಹುದು, ಆರಿಕೆ ಇರಬಹುದು, ಜೊತೆಗೆ ಕೊರಲೆ ಇರಬಹುದು, ಸಾಮೆ ಮತ್ತು ಇನ್ನೊಂದು ಬರುತ್ತೆ ಬರಗು. ಈ ಒಂದು ಸಿರಿಧಾನ್ಯ ಇವುಗಳನ್ನು ನೀವು ಕ್ರಾಪ್ಗಳನ್ನು ಬೆಳೆದ್ರು ಮಾತ್ರ ನಿಮ್ಗೆ 10,000 ರೂಪಾಯಿ ಕೊಡಲಾಗುತ್ತೆ. ಹಾಗಾದರೆ ಈ ಒಂದು ಯೋಜನೆಗೆ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತಂದರೆ, ರೈತರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, RTC ಬೇಕು, ಮತ್ತು ಜೊತೆಗೆ ಭೂಮಿಯ ದಾಖಲಾತಿಗಳು ಅಂತ ಬರುತ್ತೆ, ಅದನ್ನು ನೀವು ತೊಗೊಂಡು ಹೋಗಬೇಕಾಗುತ್ತೆ. ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ಮತ್ತು ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ, ಹಾಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಬೇಕಾಗುತ್ತೆ. ಇದರ ಜೊತೆಗೆ ನೀವು ಕೂಡ ಈ ಒಂದು ಸರ್ಕಾರ ಮಾಡಿರ್ತಕ್ಕಂಥ ರೈತ ಸಿರಿ ಯೋಜನೆಯ 10,000 ರೂಪಾಯಿ ಹಣವನ್ನು ಪಡಿಬೇಕು ಅಂತ ಅಂದರೆ ಮೊದಲು ನಿಮ್ಮ ಹತ್ತಿರದ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿಯನ್ನು ಕೊಡಬೇಕಾಗುತ್ತೆ. ಅಲ್ಲಿ ಕೃಷಿ ಅಧಿಕಾರಿಗಳನ್ನು ವಿಚಾರಿಸಿ ನಮಗೆ ರೈತ ಸಿರಿ ಯೋಜನೆಗೆ ಅರ್ಜಿಯನ್ನು ಹಾಕಬೇಕು, ಅಪ್ಲಿಕೇಶನ್ ಬೇಕು ಮತ್ತು ಅದರ ಉಪಯೋಗವನ್ನು ಪಡ್ಕೊಬೇಕು ಅಂತ ಕೇಳ್ಕೊಳ್ಳಿ. ಖಂಡಿತವಾಗಿ ಅವರು ನಿಮಗೆ ಸಹಾಯವನ್ನು ಮಾಡ್ತಾರೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.